ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ವಿಜ್ಞಾನ ವಿಷಯದ ಅರ್ಧವಾರ್ಷಿಕ ಪರೀಕ್ಷೆ ಅಂದರೆ SA1 ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಹಲವಾರು ಜಿಲ್ಲೆಗಳಲ್ಲಿ ವಿವಿಧ ಸಬ್ಜೆಕ್ಟ್ಗಳಿಗೆ ಸಂಬಂಧಿಸಿದಂತೆ ನಿಮಗೆ ಎಕ್ಸಾಮ್ ನಡೀತಾ ಇದೆ. ಸೊ ನಿಮಗೆ ಈ ಪರೀಕ್ಷೆ ನಾಳೆ ಇಲ್ಲ ಅಂದರೆ ಕೆಲವು ದಿನಗಳಲ್ಲಿ ನಿಮಗೆ ಈ ಎಕ್ಸಾಮನ್ನು ಫೇಸ್ ಮಾಡಲಿಕ್ಕೆ ಹೋಗ್ತೀರಾ. ಸೊ ಹಾಗಾಗಿ ಇದೊಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿ ತೆಗೆದುಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಸೊ ಒಟ್ಟಾರೆ 80 ಅಂಕಗಳಿಗೆ ನಿಮಗೆ ಎಕ್ಸಾಮ್ ನಡೆಯುವಂಥದ್ದು. ಸೊ ಫಸ್ಟ್ ಮೇನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಮಕ್ಕಳ. ಫಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ದ್ರವ್ಯದ ವಿಶಿಷ್ಟ ಲಕ್ಷಣವಲ್ಲ? ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಅವುಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಬಣ್ಣ ಆಗಿರ್ತದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಸಮರೂಪ ಮಿಶ್ರಣ ಯಾವುದು? ಸೊ ನೀರಿನಲ್ಲಿ ಮರಳು, ನೀರಿನಲ್ಲಿ ಸಕ್ಕರೆ, ನೀರಿನಲ್ಲಿ ಎಣ್ಣೆ, ಹಾಲು. ಸೊ ಇದರಲ್ಲಿ ಸಮರೂಪ ಮಿಶ್ರಣ ಅಂತ ಹೇಳಿ ತೆಗೆದುಕೊಂಡ್ರೆ ನೀರಿನಲ್ಲಿ ಸಕ್ಕರೆ ಇಸ್ ದ ರೈಟ್ ಆನ್ಸರ್. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗಿದೆ. ಮೂರನೇ ಕ್ವಶನ್, ಜೀವಕೋಶದ ಶಕ್ತಿಯ ಕೇಂದ್ರವೆಂದು ಕರೆಯಲ್ಪಡುವ ಕಣದಾಂಗ ಆಬ್ವಿಯಸ್ಲಿ ಮೈಟೋಕಾಂಡ್ರಿಯಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಫೋರ್ತ್ ಕ್ವಶನ್, ಗಡಿಯಾರದ ಮುಳ್ಳು ಒಂದು ಸುತ್ತು ಪೂರ್ಣಗೊಳಿಸಿದಾಗ ಅದರ ಸ್ಥಾನ ಪಲ್ಲಟ ಯಾವಾಗಲೂ 0ನೇ ಆಗಿರ್ತದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಫಿಫ್ತ್ ಕ್ವಶನ್, ಕೆಳಗಿನವುಗಳಲ್ಲಿ ಭೌತಿಕ ಬದಲಾವಣೆಯನ್ನು ಗುರುತಿಸಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ 4 ಆಪ್ಷನ್ಸಲ್ಲಿ ಮಂಜುಗೆಡ್ಡೆ ಕರಗುವಿಕೆ ಅದು ಭೌತಿಕ ಬದಲಾವಣೆ. ಸೊ ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬರ್ತಾ ಇದೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಿಕ್ಸ್ತ್ ಕ್ವಶನ್, ಸ್ಕ್ಲೀರೆನ್ಕೈಮಾ ಅಂಗಾಂಶದ ಕೋಶಭಿತ್ತಿಯಲ್ಲಿ ಕಂಡುಬರುವ ರಾಸಾಯನಿಕ ಯಾವುದು ಕೇಳಿದರೆ ಅದು ಲಿಗ್ನಿನ್ ಆಗಿರ್ತದೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬಲದ SI ಏಕಮಾನ ನ್ಯೂಟನ್. ಆಪ್ಷನ್ ಸಿ ಕರೆಕ್ಟ್ ಆಗಿರೋ ಉತ್ತರ. 8ನೇ ಪ್ರಶ್ನೆ, ಒಬ್ಬ ಕ್ರೀಡಾಪಟುವು ಆಯತಾಕಾರ, ಷಡ್ಭುಜಾಕಾರ, ತ್ರಿಭುಜಾಕಾರ ಮತ್ತು ವೃತ್ತಾಕಾರದ ಪಥಗಳಲ್ಲಿ ಚಲಿಸುತ್ತಿದ್ದರೆ ಯಾವ ಪಥದಲ್ಲಿ ವೇಗೋತ್ಕರ್ಷೀಯ ಚಲನೆ ಉಂಟಾಗ್ತದೆ? ಸೊ ಅದು ವೃತ್ತಾಕಾರದಲ್ಲಿ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಸೊ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ನಿಮಗೆ ಇಲ್ಲಿ ಭೌತ ವಿಜ್ಞಾನ, ರಸಾಯನ ವಿಜ್ಞಾನ, ಜೀವ ವಿಜ್ಞಾನ ಅಂತ ಹೇಳಿ ಸಪರೇಟ್ ಮಾಡಿನೂ ಸಹ ಸೇಮ್ ಆಸ್ ಇಟ್ ಈಸ್ 10th ಪ್ಯಾಟರ್ನಲ್ಲೂ ಕೊಡ್ಬೋದು, ಅಥವಾ ಈ ರೀತಿನಾದರೂ ನಿಮ್ಮ ಕ್ವಶನ್ ಪೇಪರ್ ಬರ್ಬೋದು. ಹಾಗಾಗಿ ಕ್ವಶನ್ಸ್ಗಳಿಗೆ ಹೆಚ್ಚು ಕಾನ್ಸಂಟ್ರೇಷನನ್ನು ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 9ನೇ ಕ್ವಶನ್ನು, ಬೇಸಿಗೆಯಲ್ಲಿ ನಾವು ಯಾವ ತರಹದ ಬಟ್ಟೆಗಳನ್ನು ಧರಿಸಬೇಕು, ಏಕೆ? ಸೊ ಬೇಸಿಗೆಯಲ್ಲಿ ನಾವು ನಮ್ಮ ದೇಹವನ್ನು ತಂಪಾಗಿರಿಸುವಂತಹ ಹತ್ತಿ ಬಟ್ಟೆಗಳನ್ನು ಧರಿಸಬೇಕು. ಯಾಕೆಂತ ಹೇಳಿದ್ರೆ ಹತ್ತಿ ನೀರನ್ನು ಹೀರಿಕೊಳ್ಳುವಂತಹ ಒಂದು ಉತ್ತಮ ವಸ್ತುವಾಗಿರ್ತದೆ ಮತ್ತು ಬೆವರನ್ನು ಸಹ ಹೀರಿಕೊಂಡು ವಾತಾವರಣದಲ್ಲಿ ಆವಿಯಾಗಲು ಸಹಾಯಕ ಆಗಿರೋದ್ರಿಂದ ಈ ಹತ್ತಿ ಬಟ್ಟೆಗಳನ್ನು ನಾವು ಬೇಸಿಗೆಯಲ್ಲಿ ಧರಿಸಬೇಕಾಗ್ತದೆ. 10ನೇ ಪ್ರಶ್ನೆ, ಸೋಡಾ ನೀರಿನ ದ್ರಾವಣದಲ್ಲಿ ಕರಗಿರುವ ವಸ್ತು ಮತ್ತು ಕರಗಿಸಿಕೊಳ್ಳುವ ವಸ್ತು ಕೇಳಿದರೆ ಕರಗಿಸುವ ವಸ್ತು ಕಾರ್ಬನ್ ಡೈಆಕ್ಸೈಡ್, ಕರಗಿಸಿಕೊಳ್ಳುವ ವಸ್ತು ನೀರಾಗಿರ್ತದೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯು ಪೂರ್ವಕ್ಕೆ 4 ಕಿಲೋಮೀಟರ್ ಸಾಗಿ ನಂತರ ಪಶ್ಚಿಮಕ್ಕೆ 6 ಮೀಟರ್ ಚಲಿಸಿದರೆ ಅವನು ಚಲಿಸಿದ ದೂರ ಮತ್ತು ಸ್ಥಾನ ಪಲ್ಲಟ. ಸೊ ಇಲ್ಲಿ ಚಲಿಸಿದ ದೂರ 10 ಮೀಟರ್ ಆಗ್ತದೆ, ಸ್ಥಾನ ಪಲ್ಲಟ 2 ಮೀಟರ್ ಆಗಿರ್ತದೆ. 12ನೇ ಪ್ರಶ್ನೆ, ಕೆಳಗಿನ ಸನ್ನಿವೇಶದಲ್ಲಿ ಪ್ರಯೋಗವಾದಂತಹ ಬಲದ ಪರಿಮಾಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಮಗೆ ರಾಶಿ ಕೊಟ್ಟಿದ್ದಾರೆ, ಮಾಸನ್ನು ಕೊಟ್ಟಿದ್ದಾರೆ 3000 kg ಮತ್ತು ವೇಗೋತ್ಕರ್ಷ ಎ ಕೊಟ್ಟಿದ್ದಾರೆ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹಾಗಾಗಿ F = m × a ಸೂತ್ರಕ್ಕೆ ಹಾಕಿದ್ರೆ ಸೊ ನಮಗೆ 6000 ಮೀಟರ್ ಪರ್ ಸ್ಕ್ವೇರ್ ಅಷ್ಟು ಬಲವನ್ನು ಪ್ರಯೋಗಿಸಬೇಕಾಗ್ತದೆ. 13ನೇ ಪ್ರಶ್ನೆ, ಝೈಲಮ್ ಅಂಗಾಂಶದ ಘಟಕಗಳನ್ನು ಬರೀಲಿಕ್ಕೆ ಕೇಳಿದ್ದಾರೆ. ಸೊ ಟ್ರೇಕಿಡ್ಗಳು, ನಾಳಗಳು, ಝೈಲಮ್ ಪೆರಕೈಮ, ಝೈಲಮ್ ನಾರು. 14ನೇದು, ಜೀವಕೋಶದ ಕೆಳಗಿನ ಕಣದಂಗವನ್ನು ಗುರುತಿಸಿ ಕಾರ್ಯ ಬರೀಲಿಕ್ಕೆ ಕೇಳಿದರೆ. ಸೊ ಆಬ್ವಿಯಸ್ಲಿ ಇದು ಒಂದು ನ್ಯೂಕ್ಲಿಯಸ್, ಕೋಶಕೇಂದ್ರ ಆಗಿರ್ತದೆ. ಸೊ ಇದರ ಕಾರ್ಯ ಏನಂದರೆ ಜೀವಕೋಶದ ಎಲ್ಲ ಕಾರ್ಯಗಳನ್ನು ನಿಯಂತ್ರಿಸೋದು ಆಗಿರ್ತದೆ. ನೆಕ್ಸ್ಟ್ ಚೆಂಡಾಲ್ ಪರಿಣಾಮ ಎಂದರೇನು? ಸೊ ಕಲೀಲದ ಕಣಗಳಿಂದ ಬೆಳಕಿನ ಕಣಗಳ ಚದುರುವಿಕೆಯ ವಿದ್ಯಮಾನಕ್ಕೆ ಟೆಂಡಾಲ್ ಅಂತ ಹೇಳಿ ಕರೆಯಲಾಗ್ತದೆ. 16ನೇದು, ಪ್ರೊಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ಗಳ ಒಂದು ವ್ಯತ್ಯಾಸವನ್ನು ತಿಳಿಸ್ಲಿಕ್ಕೆ ಕೇಳಿದರೆ. ಸೊ ಪ್ರೊಕ್ಯಾರಿಯೋಟ್ ಅಂತ ಹೇಳಿದರೆ ಇವು ನಿರ್ದಿಷ್ಟವಾದಂತಹ ಕೋಶಕೇಂದ್ರ ಹಾಗೂ ಪೊರೆಯಿಂದ ಆವೃತವಾದ ಕಣದಂಗಗಳನ್ನು ಹೊಂದಿರೋದಿಲ್ಲ. ಯೂಕ್ಯಾರಿಯೋಟ್ ಇವು ನಿರ್ದಿಷ್ಟವಾದ ಕೋಶಕೇಂದ್ರ ಹಾಗೂ ಪೊರೆಯಿಂದ ಆವೃತವಾದಂತಹ ಕಣದಂಗಗಳನ್ನು ಹೊಂದಿರ್ತವೆ. ಥರ್ಡ್ ಮೈನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಇಲ್ಲಿ 17ನೇ ಪ್ರಶ್ನೆ, ದ್ರವಣ ಬಿಂದು ಎಂದರೇನು? ಮಂಜುಗೆಡ್ಡೆಯ ದ್ರವಣ ಬಿಂದುವನ್ನು ತಿಳಿಸಿ ಕೇಳಿದೆ.
ಘನವಸ್ತುಗಳು ದ್ರವಿಸಿ ವಾತಾವರಣದ ಒತ್ತಡದಲ್ಲಿ ದ್ರವ ಸ್ಥಿತಿಗೆ ಪರಿವರ್ತನೆಯಾಗುವುದನ್ನೇ ನಾವು ದ್ರವಣ ಬಿಂದು ಅಂತ ಹೇಳಿ ಕರಿತೀವಿ. ಮಂಜುಗಡ್ಡೆಯ ದ್ರವಣ ಬಿಂದು 0 ಡಿಗ್ರಿ ಆಗಿರ್ತದೆ. ನೆಕ್ಸ್ಟ್ ಪಟ್ಟೆ ಸಹಿತ ಮತ್ತು ಪಟ್ಟೆ ರಹಿತ ಸ್ನಾಯುಗಳ ನಡುವಿನ ವ್ಯತ್ಯಾಸ. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಸೊ ಇದೇ ರೀತಿ ಬರೆಯೋದನ್ನು ಅಭ್ಯಾಸವನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ 19ನೇ ಪ್ರಶ್ನೆ, ಫ್ಲೋಯಂ ಅಂಗಾಂಶದ ಉದ್ದ ಸೀಳಿಕೆ ಚಿತ್ರ ಬರೆದು ಭಾಗಗಳನ್ನು ಗುರುತಿಸ್ಲಿಕ್ಕೆ ಕೇಳಿದರೆ ಜರಡಿ ತಟ್ಟೆ ಮತ್ತು ಸಂಗಾತಿ ಜೀವಕೋಶಗಳು. ಸೊ ಇದಿಷ್ಟು ಚಿತ್ರ ಎಲ್ಲವನ್ನ ಪ್ರಾಕ್ಟೀಸನ್ನು ಮಾಡ್ಕೋಬೇಕಾಗುತ್ತೆ. 20ನೇ ಪ್ರಶ್ನೆ, ಇಬ್ಬರು ಹುಡುಗರು ಗೋಪುರದ ಮೇಲಿನಿಂದ ಕಾಗದದ ಹಾಳೆಯನ್ನು ಬೀಳಿಸ್ತಾರೆ. ಒಂದು ಹುಡುಗ ತನ್ನ ಕಾಗದದ ಹಾಳೆಯನ್ನು ಹಾಗೇ ಬೀಳಿಸಿದರೆ ಇನ್ನೊಬ್ಬ ಅದನ್ನು ಚೆಂಡಿನ ಆಕಾರಕ್ಕೆ ಬದಲಾಯಿಸಿ ಬೀಳಿಸ್ತಾನೆ. ಸೊ ಯಾವುದು ಬೇಗ ತಲುಪ್ತದೆ, ಯಾಕೆ ಅಂತ ಕೇಳಿದರೆ, ಸೊ ಚೆಂಡಿನ ರೂಪದಲ್ಲಿರುವಂತಹ ಒಂದು ಹಾಳೆ ಬೇಗನೆ ಬೀಳ್ತದೆ. ಯಾಕೆಂದರೆ ತೆರೆದ ಹಾಳೆಯು ಅದರ ದೊಡ್ಡ ಮೇಲ್ಮೈ ವಿಸ್ತೀರ್ಣ ಆಗಿರೋದ್ರಿಂದ ಗಾಳಿಯಲ್ಲಿ ಪ್ರತಿರೋಧವನ್ನು ಅನುಭವಿಸಿ ಅದು ನಿಧಾನವಾಗಿ ಬೀಳ್ತದೆ. 21ನೇ ಪ್ರಶ್ನೆ, ದ್ರವ್ಯದ ಕಣಗಳ ಗುಣಲಕ್ಷಣಗಳನ್ನು ಬರೀಲಿಕ್ಕೆ ಕೇಳಿದ್ದಾರೆ. ಸೊ ದ್ರವ್ಯದ ಕಣಗಳ ನಡುವೆ ಖಾಲಿ ಸ್ಥಳಾವಕಾಶ ಕಂಡು ಬರ್ತದೆ ಮತ್ತು ಇವು ನಿರಂತರವಾಗಿ ಚಲಿಸ್ತಾ ಇರ್ತದೆ. ತಾಪ ಹೆಚ್ಚಿದಂತೆ ಅದರ ಕಣಗಳ ಚಲನಾ ಶಕ್ತಿ ಹೆಚ್ಚುತ್ತದೆ ಮತ್ತು ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸ್ತವೆ. ಇಲ್ಲಿ ನೆಕ್ಸ್ಟ್ ನಾನು ಯಾರು ಎಂಬುದನ್ನು ಹೆಸರಿಸಲಿಕ್ಕೆ ಕೇಳಿದ್ದಾರೆ. ಸೊ ಆತ್ಮಹತ್ಯಾ ಸಂಚಿ ಲೈಸೋಸೋಮ್, ಜೀವಕೋಶದ ಅಡುಗೆ ಮನೆ ಕ್ಲೋರೋಪ್ಲಾಸ್ಟ್, ಪ್ರೋಟೀನ್ ಉತ್ಪಾದನಾ ಕಾರ್ಖಾನೆ ರೈಬೋಸೋಮ್, ನೆಕ್ಸ್ಟ್ ಶಕ್ತಿ ಉತ್ಪಾದನಾ ಕೇಂದ್ರ ಮೈಟೊಕಾಂಡ್ರಿಯಾ. 21ನೇ ಪ್ರಶ್ನೆ, M1 ಮತ್ತು M2 ದ್ರವ್ಯರಾಶಿಯ ಎರಡೂ ವಸ್ತುಗಳ ಮೇಲೆ 5 ನ್ಯೂಟನ್ ಬಲ ವರ್ತಿಸಿದೆ. ಕ್ರಮವಾಗಿ 8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಮತ್ತು 24 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷವನ್ನು ಉಂಟು ಮಾಡ್ತವೆ. ಈ ಎರಡೂ ವಸ್ತುಗಳನ್ನು ಒಟ್ಟಿಗೆ ಪರಿಗಣಿಸಿದರೆ ಅವುಗಳಲ್ಲಿ ಉಂಟಾಗುವಂತಹ ವೇಗೋತ್ಕರ್ಷ ಎಷ್ಟು? ಸೊ ಇಲ್ಲಿ F ಕೊಟ್ಟಿದ್ದಾರೆ 5 ನ್ಯೂಟನ್, A 8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, A2 24 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಎಯನ್ನು ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಇಲ್ಲಿ M1 ಅನ್ನು ಬರ್ಕೊಳ್ಳೋಣ, M2 ಅನ್ನು ಬರ್ಕೊಳ್ಳೋಣ. ಸೊ ಅಲ್ಲಿಗೆ ನಮಗೆ ಎರಡನ್ನು ತೆಗೆದುಕೊಂಡ್ರೆ ವಿಲ್ ಗೆಟ್ ದ A ವ್ಯಾಲ್ಯೂ, ದಟ್ ಈಸ್ 6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗ್ತದೆ. ನೆಕ್ಸ್ಟ್ ಸಮರೂಪ ಮಿಶ್ರಣ ಮತ್ತು ಅಸಮರೂಪ ಮಿಶ್ರಣ ಎಂದರೇನು ಕೇಳಿದ್ದಾರೆ. ಸೊ ಅದರ ಸಂಪೂರ್ಣವಾಗಿ ಬರಿತಾ ಹೋಗಿ ಮಕ್ಕಳ, ಸಮರೂಪ ಮಿಶ್ರಣ ಮತ್ತು ಅಸಮರೂಪ ಮಿಶ್ರಣ. ನೆಕ್ಸ್ಟ್ ಕೆಳಗಿನ ಮಿಶ್ರಣಗಳನ್ನು ಸಮರೂಪ ಮತ್ತು ಅಸಮರೂಪ ಮಿಶ್ರಣಗಳಾಗಿ ವರ್ಗೀಕರಿಸಬೇಕು. ಸಕ್ಕರೆ ಪ್ಲಸ್ ನೀರು ಅದು ಒಂದು ಸಮರೂಪ ಮಿಶ್ರಣ, ಉಪ್ಪು ಪ್ಲಸ್ ನೀರು ಸಹ ಸಮರೂಪ ಮಿಶ್ರಣ. ಎಣ್ಣೆ ನೀರು ಮತ್ತು ಸೀಮೆ ಸುಣ್ಣದ ಪುಡಿ ಮತ್ತು ಮಣ್ಣು ಅದು ಅಸಮರೂಪ ಮಿಶ್ರಣವಾಗಿರ್ತದೆ. ನೆಕ್ಸ್ಟ್ 4th ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಅಂಕದ ಪ್ರಶ್ನೆಗಳು ಬರ್ತದೆ ಮಕ್ಕಳ. ಸೊ ಇಲ್ಲಿ ನಿಮಗೆ ಪ್ರಾಣಿ ಜೀವಕೋಶದ ಚಿತ್ರ ಬರೆದು ಶಕ್ತಿ ಮೈಟೊಕಾಂಡ್ರಿಯಾ ಮತ್ತು ಕೋಶ ಕೇಂದ್ರ, ಸೊ ಎಲ್ಲವನ್ನ ಕಲ್ತ್ಕೊಂಡಿರಿ. ಯಾವುದಾದ್ರೂ ಒಂದನ್ನು ಅವ್ರು ಕೇಳ್ತಾರೆ. ನೆಕ್ಸ್ಟ್ 26ನೇ ಪ್ರಶ್ನೆ, ದ್ರವ್ಯದ 3 ಸ್ಥಿತಿಗಳ ಅಂತರ್ ಪರಿವರ್ತನೆಗೆ ಸಂಬಂಧಿಸಿದ ಕೆಳಗೆ ನೀಡಿರುವ ಹರಿವು ನಕ್ಷೆಯನ್ನು ಗಮನಿಸಿ ಪೂರ್ಣಗೊಳಿಸಲಿಕ್ಕೆ ಕೇಳಿದ್ದಾರೆ. ಸೊ ಇದು ಸಂಪೂರ್ಣ ಚಿತ್ರ, ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ. ಮತ್ತು ಅವುಗಳ ಡೆಫಿನೇಷನ್ಸನ್ನು ಕಲ್ತ್ಕೊಳ್ಳಿ, ಯಾವ್ದು ಬೇಕಾದರೂ ಎಕ್ಸಾಮಲ್ಲಿ ಕೇಳ್ಬೋದು. ಬಿ ಕ್ವಶನ್ನು, ಉತ್ಪತನ ಮತ್ತು ನಿರಪೇಕ್ಷಗಳ ವ್ಯತ್ಯಾಸವನ್ನು ತಿಳಿಸಿ. ಸೊ ಉತ್ಪತನ ಅಂದರೆ ಸಬ್ಲಿಮೇಷನ್ ಅಂತ ಹೇಳಿ ಕರಿತೀವಿ. ಇದು ಒಂದು ಬದಲಾವಣೆಯಲ್ಲಿ ಘನವಸ್ತು ದ್ರವ ಸ್ಥಿತಿಗೆ ಬಾರದೆ ಅನಿಲ ಸ್ಥಿತಿಗೆ ಹೋಗುವುದು ಉತ್ಪತನ. ನಿಕ್ಷೇಪಣ ಅಂತ ಹೇಳಿದರೆ ವಸ್ತುವು ಅನಿಲ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬಾರದೆ ನೇರವಾಗಿ ಘನ ಸ್ಥಿತಿಗೆ ಬರುವಂತಹ ಕ್ರಿಯೆಗೆ ನಿಕ್ಷೇಪಣ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ ಇಲ್ಲಿ ನಮಗೆ ಚಿತ್ರವನ್ನು ಕೇಳಿದರೆ ಅಮೋನಿಯಂ ಕ್ಲೋರೈಡ್ ಉತ್ಪತನ ತೋರಿಸುವಂತಹ ಚಿತ್ರ. ಸೊ ಎಲ್ಲ ಭಾಗಗಳನ್ನು ಕಲ್ತ್ಕೊಳ್ಳಿ, ಯಾವುದಾದ್ರೂ ಒಂದನ್ನು ಎಕ್ಸಾಮಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಜವ ಮತ್ತು ವೇಗಗಳ ವ್ಯತ್ಯಾಸ. ಸೊ ಜವ ಅಂತ ಹೇಳಿದರೆ ಏಕಮಾನ ಕಾಲದಲ್ಲಿ ಚಲಿಸುವ ದೂರ. ಸೊ ವೇಗ ಅಂದರೆ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸುವುದು. ಸೊ ಇದು ದಿಕ್ಕನ್ನು ಹೊಂದಿರ್ತದೆ, ಇದು ದಿಕ್ಕನ್ನು ಹೊಂದಿರೋದಿಲ್ಲ. ಸೊ ಅದಿಶ ಪರಿಮಾಣ ಸದಿಶ ಅದೆಲ್ಲವನ್ನು ಸಂಪೂರ್ಣವಾಗಿ ಬರೀರಿ. ನೆಕ್ಸ್ಟ್ ಚಲನೆಯ ಸಮೀಕರಣಗಳನ್ನ ಕೇಳಿದರೆ ಸೊ 3 ಸಹ ನೀವು ಬರೀಬೇಕಾಗುತ್ತೆ, ವೆರಿ ಇಂಪಾರ್ಟೆಂಟ್. 29ನೇ ಪ್ರಶ್ನೆ, ಕಲೀಲ ದ್ರಾವಣ ಮತ್ತು ನೀಲಂಬಿತ ಮಿಶ್ರಣಗಳ 3 ವ್ಯತ್ಯಾಸವನ್ನು ಕೇಳಿದ್ದಾರೆ. ಸೊ ಇಲ್ಲಿ ನಿಮಗೆ 5 ವ್ಯತ್ಯಾಸ ಕೊಡಲಾಗಿದೆ, ಯಾವುದಾದ್ರು 3 ಬರೆದುಕೊಳ್ಳಿ. ಸೊ 3 ಸಹ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಸೊ ಡಿಸ್ಪ್ಲೇ ಮೇಲೆ ಕಾಣ್ತಾ ಇದೆ, ನಾನು ಜಸ್ಟ್ ಹಾಗೇನೆ ಹೇಳ್ತಾ ಹೋಗ್ತಾ ಇದ್ದೀನಿ. 30ನೇ ಕ್ವಶನ್ನು, ಈ ಕೆಳಗಿನ ದತ್ತಾಂಶಗಳಿಗೆ ಕಾಲಾದೂರ ನಕ್ಷೆ ರಚಿಸಿ 7 ಸೆಕೆಂಡುಗಳಲ್ಲಿ ಕಾಯ ಚಲಿಸಿದ ದೂರವನ್ನು ಕೇಳಿದ್ದಾರೆ. ಸೊ ಇಲ್ಲಿ ಕಾಲನ್ನು ಕೊಟ್ಟಿದ್ದಾರೆ, ದೂರವನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಕ್ಷೆಯಲ್ಲಿ ಹಾಕಬೇಕು. ಈ ರೀತಿ ನೀವು ಕಾಲವನ್ನು ಎಕ್ಸ್ ಅಕ್ಷದಲ್ಲಿ ತೆಗೆದುಕೊಂಡು ದೂರವನ್ನು ವೈ ಅಕ್ಷದಲ್ಲಿ ತೆಗೆದುಕೊಂಡು ನೀವು ಅದನ್ನು 7 ಸೆಕೆಂಡಿಗೆ ಚಲಿಸಿದ ದೂರವನ್ನು ತೆಗೆದುಕೊಂಡಾಗ ಸೊ ಇದಿಷ್ಟು 17.5 ಮೀಟರ್ ಆಗ್ತದೆ. ಸೊ ಈ ರೀತಿ ರಚಿಸಿದರೆ ನಿಮಗೆ 3 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ನರಕೋಶದ ಚಿತ್ರ ಕೇಳಿದರೆ ಡೆಂಡ್ರೈಟ್ ಮತ್ತು ಆಕ್ಸನನ್ನು ಮಾರ್ಕ್ ಮಾಡಬೇಕು. ಸೊ ಎಲ್ಲ ಭಾಗಗಳನ್ನು ಕಲ್ತ್ಕೊಂಡಿರಿ. ನೆಕ್ಸ್ಟ್ ಅನುಲೇಪಕ ಅಂಗಾಂಶದ ಕಾರ್ಯಗಳನ್ನು ಬರೀಲಿಕ್ಕೆ ಕೇಳಿದ್ದಾರೆ. ಸೊ ಅದು ಏನೆಲ್ಲ ಕಾರ್ಯವನ್ನು ಮಾಡ್ತದೆ. ಸೊ ಅದು
ಅಂಗವ್ಯೂಹಗಳನ್ನು ಪ್ರತ್ಯೇಕವಾಗಿಸಲು ತಡೆಗೋಡೆಗಳನ್ನು ನಿರ್ಮಿಸುತ್ತದೆ, ಮತ್ತು ಚರ್ಮದ ಸವೆತವನ್ನು ತಡೆಗಟ್ಟುತ್ತದೆ, ವಸ್ತುಗಳ ಚಲನೆಗೆ ಸಹಾಯ ಮಾಡ್ತದೆ, ಯಾಂತ್ರಿಕವಾಗಿ ಆಧಾರ ನೀಡುತ್ತದೆ. ನೆಕ್ಸ್ಟ್ ಸ್ರವಿಕೆಯ ಕಾರ್ಯವನ್ನು ಸಹ ಇದು ನೆರವೇರಿಸ್ತದೆ. ನೆಕ್ಸ್ಟ್ ಕಾರಣ ಕೊಡಿ ಕೇಳಿದರೆ, ಬಂದೂಕಿನಿಂದ ಗುಂಡನ್ನು ಹಾರಿಸಿದಾಗ ಬಂದೂಕು ಹಿಮ್ಮೆಟ್ಟಲ್ಪಡುತ್ತದೆ. ಯಾಕೆ? ಏಕೆಂದರೆ ಅಲ್ಲಿ ಚಲನೆಯ 3ನೇ ನಿಯಮವನ್ನು ಅನುಭವಿಸ್ತದೆ. ಏಕೆ ಅಂತ ಹೇಳಿದ್ರೆ, ಬಂದೂಕಿನಿಂದ ಗುಂಡನ್ನು ಹಾರಿಸಿದಾಗ ಅದು ಮುಮ್ಮುಖ ಬಲವನ್ನು ಬೀರ್ತದೆ. ಆಗ ಗುಂಡು ಕೂಡ ಅದಕ್ಕೆ ಸಮನಾದ ಆದರೆ ವಿರುದ್ಧ ದಿಕ್ಕಿನಲ್ಲಿ ಬಂದೂಕಿನ ಮೇಲೆ ಬಲವನ್ನು ಅದು ಬೀರ್ತದೆ. ನೆಕ್ಸ್ಟ್ ಕ್ರೀಡಾಪಟುಗಳು ಜಿಗಿಯುವ ಮೊದಲು ನಿರ್ದಿಷ್ಟ ದೂರದಿಂದ ಓಡುತ್ತಾರೆ. ಏಕೆಂದರೆ ಜಿಗಿಯುವ ಸಮಯದಲ್ಲಿ ಅವನ ಚಲನೆಯ ಜಡತ್ವವು ಅವನ ಸ್ನಾಯುಗಳಿಗೆ ಸಹಾಯ ಮಾಡಲು ಜಿಗಿಯುವ ಮೊದಲು ನಿರ್ದಿಷ್ಟ ದೂರದಿಂದ ಓಡ್ತಾರೆ. ನೆಕ್ಸ್ಟ್ ಪ್ರಯಾಣಿಕರು ದೋಣಿಯಿಂದ ಇಳಿಯುವಾಗ ದೋಣಿಯ ದಡದಿಂದ ದೂರ ಸರಿಯುತ್ತದೆ. ಏಕೆ ಸರಿಯುತ್ತದೆ? ಯಾಕೆ ಅಂತ ಹೇಳಿದ್ರೆ, ಸಾಗುತ್ತಿರುವ ದೋಣಿಯಿಂದ ನಾವಿಕನು ಮುಂದಕ್ಕೆ ಜಗಿದಾಗ ನಾವಿಕನ ದೋಣಿಯ ಮೇಲೆ ಹಿಮ್ಮುಖ ಬಲವನ್ನು ಬೀರ್ತಾನೆ. ಆಗ ದೋಣಿಯು ಕೂಡ ಹಿಂದಕ್ಕೆ ಸಮನಾದ ಆದರೆ ವಿರುದ್ಧ ದಿಕ್ಕಿನಲ್ಲಿ ನಾವಿಕನ ಮೇಲೆ ಬಲವನ್ನು ಬೀರ್ತಾನೆ. ನೆಕ್ಸ್ಟ್ 4th ಮಾರ್ಕ್ಸ್ ಕ್ವಶನ್ಸ್ ಮಕ್ಕಳ. ಸೊ ಜಸ್ಟ್ ಇಲ್ಲಿ ಕ್ವಶನ್ಸನ್ನು ಹೇಳ್ತಾ ಹೋಗ್ತೀನಿ, ನೀವು ಮಾರ್ಕ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 34ನೇ ಕ್ವಶನ್ನು, ನ್ಯೂಟನ್ ಚಲನೆಯ 3 ನಿಯಮಗಳನ್ನು ಎಕ್ಸ್ಪ್ಲೈನ್ ಮಾಡಬೇಕು ಉದಾಹರಣೆ ಸಮೇತ. ಮೊದಲನೇ ನಿಯಮ, 2ನೇ ನಿಯಮ, 3 ನಿಯಮ. ಇವು 3 ನಿಯಮಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ಉದಾಹರಣೆಗಳನ್ನು ಸಹ ನೀವು ಕಲ್ತ್ಕೊಂಡಿರಬೇಕು. 35ನೇ ಪ್ರಶ್ನೆ, ಚಲಿಸಿದ ದೂರ ಮತ್ತು ಸ್ಥಾನಪಲ್ಲಟಗಳಿಗಿರುವ ವ್ಯತ್ಯಾಸವನ್ನು ಕೇಳಿದರೆ. ಸೊ ಬಹಳ ಈಸಿ, ಅದು ಬೇಸಿಕ್ ಕಾನ್ಸೆಪ್ಟ್. ವೇಗೋತ್ಕರ್ಷ ಎಂದರೇನು? ಅಂತಾರಾಷ್ಟ್ರೀಯ ಏಕಮಾನವನ್ನು ಹೆಸರಿಸಿ. ಸೊ ಏಕಮಾನ ಕಾಲದಲ್ಲಿ ಆಗುವ ಕಾಯದ ಬದಲಾವಣೆಗೆ ವೇಗೋತ್ಕರ್ಷ ಅಂತೀವಿ. ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ಸ್ ಆಗಿರ್ತದೆ ಮಕ್ಕಳ. ನೆಕ್ಸ್ಟ್ ಏರಿಯೋಲಾರ್ ಅಂಗಾಂಶದ ಕಾರ್ಯಗಳನ್ನು ಬರೆಯಿರಿ. ಸೊ ಇದು ಖಾಲಿ ಅವಕಾಶಗಳನ್ನು ಭರ್ತಿ ಮಾಡ್ತದೆ, ದೇಹದ ಒಳಗಿನ ಅಂಗಗಳಿಗೆ ಆಧಾರ ಕೊಡ್ತದೆ, ಅಂಗಾಂಶಗಳ ದುರಸ್ತಿಗೆ ಸಹಾಯವನ್ನು ಮಾಡ್ತದೆ. ಸೊ ನೆಕ್ಸ್ಟ್ ಅಡಿಪೋಸ್ ಅಂಗಾಂಶದ ಕಾರ್ಯ ಕೇಳಿದ್ದಾರೆ. ಸೊ ಇದು ಕೊಬ್ಬನ್ನು ಸಂಗ್ರಹಿಸ್ತದೆ ಮತ್ತು ದೇಹದ ನಷ್ಟವನ್ನು ತಡೆಯುತ್ತದೆ. ನೆಕ್ಸ್ಟ್ ಅಸ್ಥಿರಜ್ಜು ಮತ್ತು ಸ್ನಾಯುರಜ್ಜುಗಳಿಗೆ ವ್ಯತ್ಯಾಸವನ್ನು ಕೇಳಿದ್ದಾರೆ. ಅಸ್ಥಿರಜ್ಜು 2 ಮೂಳೆಗಳನ್ನು ಪರಸ್ಪರ ಬಂಧಿಸ್ತದೆ. ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸ್ತದೆ. ನೆಕ್ಸ್ಟ್ 37ನೇ ಪ್ರಶ್ನೆ, ಎ ಪ್ರಶ್ನೆ, ನಿಮಗೆ ಬಹಳ ದೂರದಿಂದಲೇ ಬಿಸಿ ಆಹಾರದ ವಾಸನೆ ತಿಳಿಯುತ್ತದೆ, ಆದರೆ ತಂಪಾದ ಆಹಾರದ ವಾಸನೆ ತಿಳಿಯಲು ನೀವು ಆಹಾರದ ಹತ್ತಿರ ಹೋಗಬೇಕು. ಏಕೆಂದರೆ ದ್ರವದ ಕಣಗಳು ನಿರಂತರವಾಗಿ ಚಲಿಸ್ತಾ ಇರ್ತವೆ, ಅಂದರೆ ಚಲನಶಕ್ತಿ ಹೊಂದಿರ್ತದೆ. ತಾಪ ಹೆಚ್ಚಿದಂತೆ ಏನಾಗ್ತದೆ ಅಂದರೆ ಕಣಗಳು ವೇಗವಾಗಿ ಚಲಿಸ್ತದೆ. ಹಾಗಾಗಿ ನಮಗೆ ಬಿಸಿಯಾದ ಆಹಾರದ ವಾಸನೆ ತುಂಬ ಬೇಗನೆ ನಮಗೆ ತಿಳಿಯುತ್ತದೆ. ನೆಕ್ಸ್ಟ್ ಬಾಷ್ಪೀಕರಣ ಎಂದರೇನು? ಅದರ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಕೇಳಿದ್ದಾರೆ ಮಕ್ಕಳ. ಬಾಷ್ಪೀಕರಣ ಅಂದರೆ ದ್ರವವು ಯಾವುದೇ ತಾಪದಲ್ಲಿ ಅದರ ಕುದಿ ಬಿಂದುವನ್ನು ತಲುಪುವ ಮೊದಲೇ ಆವಿಯಾಗುವ ವಿದ್ಯಮಾನಕ್ಕೆ ಬಾಷ್ಪೀಕರಣ, ಎವಾಪರೇಷನ್ಸ್ ಅಂತ ಹೇಳಿ ಕರೀತೀವಿ. ಸೊ ಅದರ ಪ್ರಭಾವ ಬೀರುವ ಅಂಶಗಳು 4 ಪಾಯಿಂಟ್ಸ್ ಇದೆ, ಅದಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಕ್ವಶನ್ಸ್ ಬಂದರು 5 ಅಂಕಕ್ಕೆ ಸಸ್ಯಕೋಶ ಮತ್ತು ಪ್ರಾಣಿ ಜೀವಕೋಶದ ವ್ಯತ್ಯಾಸವನ್ನು ಕೇಳಿದ್ದಾರೆ. 5 ಪಾಯಿಂಟ್ಸನ್ನು ಬರೀರಿ. ನೆಕ್ಸ್ಟ್ ಜೀವಿಗಳಲ್ಲಿ ಕೋಶ ವಿಭಜನೆಯ ಮಹತ್ವ ಮತ್ತು ಲೈಸೋಸೋಮ್ಗಳನ್ನು ಜೀವಕೋಶದ ಆತ್ಮಹತ್ಯಾ ಚೀಲಗಳು ಅಂತ ಹೇಳಿ ಕರೀತಾರೆ, ಏಕೆ? ಸೊ ಇದಿಷ್ಟು ನಾನಿಲ್ಲಿ ಕ್ವಶನ್ಸ್ ಏನೆಲ್ಲ ಹೇಳಿದ್ದೀನಿ. ಸೊ ಇದೆಲ್ಲವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಸೊ ನಿಮ್ಮ ಎಕ್ಸಾಮ್ಗೆ ಬಹಳಷ್ಟು ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.